ಇವತ್ತು ನಮ್ಮ ಗಂಗಮೂರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಶಿವರಾಮ್ ಕಾರಂತ ಲೇಔಟ್ ಹೊಸದಾಗಿ ನಿರ್ಮಾಣ ಆಗ್ತಿರತಕ್ಕಂಥ ಶಿವರಾಮ ಕಾರಂತ ಲೇಔಟಲ್ಲಿ ಬೆಳಗ್ಗೆ ಒಂದು ಅಪರಿಚಿತ ಶವ ಇದೆ ಅಂತ ಹೇಳ್ಬಿಟ್ಟು ನಮಗೆ 112 ಕಾಲ್ ಬಂದಿರುತ್ತೆ. ಇಲ್ಲಿ ಬಂದು ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಲಾಗಿ ಒಬ್ಬರು ಮೇಲ್ ಬಾಡಿ ಒಂದು ಅರೌಂಡ್ 35 ಅಪ್ರಾಕ್ಸಿಮೇಟ್ಲಿ 35 ಇಯರ್ಸ್ ಏಜ್ ಇರ್ತಕ್ಕಂಥ ಒಂದು ಬಾಡಿ ಇಲ್ಲಿ ಯಾರೋ ಎಸ್ದೋಗಿರೋ ಸಾಧ್ಯತೆ ಇದೆ. ಸುಮಾರು ಒಂದು 2 ದಿನದಿಂದ 3 ದಿನದಿಂದ ಆಗಿರಬಹುದು. ಸೊ ಅದನ್ನು PME ಮಾಡಿ ಇದು ಒಂದು ಡೆತ್ಗೆ ಎಕ್ಸಾಕ್ಟಾಗಿ ಕಾರಣ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. PME ಎಕ್ಸಾಮಿನೇಷನ್ ಮಾಡಿ ಬಾಡಿಯನ್ನು ಐಡೆಂಟಿಫೈ ಮಾಡಿ ಮುಂದಿನ ತನಿಖೆಯನ್ನು ಮಾಡಲಾಗ್ತದೆ. ಮೇಲ್ನೋಟಕ್ಕೆ ಯಾರು ಅಂತ ಏನಾದರೂ ಗೊತ್ತಾಗಿದೆ? ಇಲ್ಲ, ಏನು ಸದ್ಯಕ್ಕೇನು ಮಾಹಿತಿ ಇಲ್ಲ. ಬಾಡಿನೂ ಇನ್ನೂ ಐಡೆಂಟಿಫೈ ಆಗಿಲ್ಲ. ಮಾಹಿತಿ ಕೊಟ್ಟವ್ರೆ? ಇಲ್ಲೊಬ್ಬರು ಯಾರೋ ಲೇಡಿ ವಾಕ್ ಮಾಡ್ತಿದ್ರು ಅಂತ ಹೇಳಿದ್ರು. ಇಲ್ಲೇ ಪಕ್ಕದ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಿರ್ತಕ್ಕಂಥವ್ರು. ಅವ್ರ ಹಸ್ಬೆಂಡು 112 ಕಾಲ್ ಮಾಡಿದರು. ಇಂಜುರೀಸು ಮೇಲ್ನೋಟಕ್ಕೆ ಏನು ಕಾಣ್ತಿಲ್ಲ. ಅದನ್ನು ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಸೋಕೋ ಆಫೀಸರ್ಸ್ ಬಂದಿದ್ದಾರೆ. ಅದನ್ನು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿದ ನಂತರ ಈ ಒಂದು ಡೆತ್ಗೆ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದು ತಿಳಿದು ಬರ್ತದೆ. ಆ ಥರದ್ದು ಎಲ್ಲ ನಾವು ನೋಡಬೇಕು. ಇಲ್ಲಿ ಸುಮಾರು ದಿನದಿಂದ ಆಗಿರೋದ್ರಿಂದ ಇಲ್ಲಿ ಬಾಡಿಯಲ್ಲಿ ಸ್ವಲ್ಪ ಈ ನಾಯಿಗಳು ಕೂಡ ಬೆಳಗ್ಗೆ ಎಳೆದಾಡ್ತಿತ್ತು ಅಂತ ತಿಳಿದು ಬಂದಿದೆ. ಅದು ಎಕ್ಸಾಕ್ಟಾಗಿ ಯಾವ ಕಾರಣದಿಂದ ಆಗಿದೆ, ನಾಯಿಗಳು ಕೂಡ ಕಚ್ಚಿರೋ ಸಾಧ್ಯತೆಗಳಿರ್ತದೆ. ಅದನ್ನು ನೋಡಿ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇವತ್ತು ನಮ್ಮ ಗಂಗಮೂರಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಶಿವರಾಮ್ ಕಾರಂತ ಲೇಔಟ್ ಹೊಸದಾಗಿ ನಿರ್ಮಾಣ ಆಗ್ತಿರತಕ್ಕಂಥ ಶಿವರಾಮ ಕಾರಂತ ಲೇಔಟಲ್ಲಿ ಬೆಳಗ್ಗೆ ಒಂದು ಅಪರಿಚಿತ ಶವ ಇದೆ ಅಂತ ಹೇಳ್ಬಿಟ್ಟು ನಮಗೆ 112 ಕಾಲ್ ಬಂದಿರುತ್ತೆ. ಇಲ್ಲಿ ಬಂದು ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಲಾಗಿ ಒಬ್ಬರು ಮೇಲ್ ಬಾಡಿ ಒಂದು ಅರೌಂಡ್ 35 ಅಪ್ರಾಕ್ಸಿಮೇಟ್ಲಿ 35 ಇಯರ್ಸ್ ಏಜ್ ಇರ್ತಕ್ಕಂಥ ಒಂದು ಬಾಡಿ ಇಲ್ಲಿ ಯಾರೋ ಎಸ್ದೋಗಿರೋ ಸಾಧ್ಯತೆ ಇದೆ. ಸುಮಾರು ಒಂದು 2 ದಿನದಿಂದ 3 ದಿನದಿಂದ ಆಗಿರಬಹುದು. ಸೊ ಅದನ್ನು PME ಮಾಡಿ ಇದು ಒಂದು ಡೆತ್ಗೆ ಎಕ್ಸಾಕ್ಟಾಗಿ ಕಾರಣ ಏನು ಅನ್ನೋದು ತಿಳಿದು ಬರಬೇಕಾಗಿದೆ. PME ಎಕ್ಸಾಮಿನೇಷನ್ ಮಾಡಿ ಬಾಡಿಯನ್ನು ಐಡೆಂಟಿಫೈ ಮಾಡಿ ಮುಂದಿನ ತನಿಖೆಯನ್ನು ಮಾಡಲಾಗ್ತದೆ. ಮೇಲ್ನೋಟಕ್ಕೆ ಯಾರು ಅಂತ ಏನಾದರೂ ಗೊತ್ತಾಗಿದೆ? ಇಲ್ಲ, ಏನು ಸದ್ಯಕ್ಕೇನು ಮಾಹಿತಿ ಇಲ್ಲ. ಬಾಡಿನೂ ಇನ್ನೂ ಐಡೆಂಟಿಫೈ ಆಗಿಲ್ಲ. ಮಾಹಿತಿ ಕೊಟ್ಟವ್ರೆ? ಇಲ್ಲೊಬ್ಬರು ಯಾರೋ ಲೇಡಿ ವಾಕ್ ಮಾಡ್ತಿದ್ರು ಅಂತ ಹೇಳಿದ್ರು. ಇಲ್ಲೇ ಪಕ್ಕದ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಿರ್ತಕ್ಕಂಥವ್ರು. ಅವ್ರ ಹಸ್ಬೆಂಡು 112 ಕಾಲ್ ಮಾಡಿದರು. ಇಂಜುರೀಸು ಮೇಲ್ನೋಟಕ್ಕೆ ಏನು ಕಾಣ್ತಿಲ್ಲ. ಅದನ್ನು ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಸೋಕೋ ಆಫೀಸರ್ಸ್ ಬಂದಿದ್ದಾರೆ. ಅದನ್ನು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿದ ನಂತರ ಈ ಒಂದು ಡೆತ್ಗೆ ಎಕ್ಸಾಕ್ಟ್ ರೀಸನ್ ಏನು ಅನ್ನೋದು ತಿಳಿದು ಬರ್ತದೆ.